ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾ ಶಾಂಭವಿ. ನಾನಿವತ್ತು ಕಿಡ್ಸ್ಗೆ ಮಕ್ಕಳಿಗೆ ಪ್ರೋಟೀನ್ ಪೌಡ್ರನ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಅರ್ಧ ಕಪ್ಪು ಓಟ್ಸು ಮತ್ತು ಅರ್ಧ ಕಪ್ಪು ಮಕಾನನ್ನು ಡ್ರೈ ರೋಸ್ಟ್ ಮಾಡಿಕೊಂಡೆ. ಮತ್ತು 1/4 ಕಪ್ಪು ವಾಲ್ನಟ್ಟು, 1/4 ಕಪ್ಪು ಬಾದಾಮಿ, 1/4 ಕಪ್ಪು ಗೋಡಂಬಿನ ಡ್ರೈ ರೋಸ್ಟ್ ಮಾಡಿಕೊಂಡೆ. ನಾನಿಲ್ಲಿ ಯಾವುದೇ ರೀತಿ ಎಣ್ಣೆನ ಸೇರಿಸ್ತಾ ಇಲ್ಲ. ಅದಾದಮೇಲೆ 2 ಸ್ಪೂನು ಪಿಸ್ತಾ ಮತ್ತು ಒಂದೊಂದು ಸ್ಪೂನು ಕುಂಬಳಕಾಯಿ ಬೀಜ, ಕರ್ಬೂಜದ ಬೀಜ, ಸೌತೆಕಾಯಿ ಬೀಜನ ಸೇರಿಸಿ ಡ್ರೈ ರೋಸ್ಟ್ನ ಮಾಡಿ ತಣ್ಣಗಾಗೋಕ್ಕೆ ಒಂದು ತಟ್ಟೆಯಲ್ಲಿ ಎತ್ತಿಟ್ಟೆ. ಅದು ಕಂಪ್ಲೀಟು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ನಾನು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಪೂರ್ತಿ ಫೈನ್ ಪೇಸ್ಟ್ ಆಗೋ ಥರ ಮಾಡ್ಕೋಬಾರ್ದು. ಪಲ್ಸ್ ಮೋಡಲ್ಲಿ ಆನ್ ಆಫ್ ಮಾಡ್ಕೊಂಡು ಎಷ್ಟು ಸಾಧ್ಯ ಆ ಥರ ಪೌಡ್ರ್ ಮಾಡಿಕೊಂಡು ಒಂದ್ರಾಡ್ಕೋಬೇಕು. ನಾನು ಆ ಥರ ಮಾಡ್ಕೊಂಡು ಒಂದ್ರಾಡ್ಕೊಂಡು ಮತ್ತೆ ಮಿಕ್ಕಿದ್ದನ್ನ ಮಿಕ್ಸಿಗೆ ಹಾಕ್ಕೊಂಡು ಒಂದ್ರಾಡ್ಕೊಂಡು ಅದಕ್ಕೆ 2 ಸ್ಪೂನು ನಾನಿಲ್ಲಿ ಕೋಕೋ ಪೌಡ್ರನ್ನ ಬಳಸಿದ್ದೀನಿ. ಮತ್ತು ಇದಕ್ಕೆ ನಾನು ಯಾವುದೇ ರೀತಿ ಸಕ್ಕರೆ ಪುಡಿ ಅಥವಾ ಬೆಲ್ಲದ ಪುಡಿನ ಸೇರಿಸ್ತಾ ಇಲ್ಲ. ಯಾಕಂದರೆ ಹಾಲು ಕಾಯಿಸ್ಬೇಕಾದ್ರೆ ನನಗೆ ಎಷ್ಟು ಬೇಕಾಗ್ಬೋದು ಅದನ್ನು ನೋಡಿ ನಾನು ಅಲ್ಲೇ ಸೇರಿಸ್ಕೊಳ್ಳೋದ್ರಿಂದ ಇದಕ್ಕೆ ನಾನು ಯಾವುದೇ ರೀತಿ ಸೇರಿಸಿಲ್ಲ. ಇದನ್ನು 1 ತಿಂಗಳವರೆಗೂ ಹೊರಗಡೆ ಸ್ಟೋರ್ ಮಾಡಿ ಇಡ್ಬೋದು, ಕೆಡೋದಿಲ್ಲ. ಇದು ಫ್ರಿಜ್ಜಲ್ಲಿ ಇಡೋ ಅವಶ್ಯಕತೆ ಇಲ್ಲ. ಮತ್ತು ಇದು ಹೊರಗಡೆ ತಂದು ನಾವು ಹಾರ್ಲಿಕ್ಸು ಬೋರ್ನ್ವಿಟಾ ಅಂತ ಕುಡಿಸೋದ್ರ ಜೊತೆಗೆ ಅದ್ರಲ್ಲಿ ಬರೀ ಸಕ್ಕರೆನೇ ಇರುತ್ತೆ. ಈ ರೀತಿ ಮನೇಲೇ ಮಾಡಿಕೊಂಡು ಕುಡಿಯೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಮಕ್ಕಳುಗಳಿಗೆ. ಮತ್ತು ಇದು ದೊಡ್ಡವ್ರಿಗೂ ತುಂಬ ಒಳ್ಳೆಯದೇ. ಬಟ್ ಮಕ್ಕಳಿಗೆ ಅಂತ ಮಾಡಿರೋದ್ರಿಂದ ನಾನು ಹಾಕಿರೋ ಐಟಮ್ಗಳನ್ನ ಕ್ವಾಂಟಿಟಿ ಕಮ್ಮಿ ಮಾಡಿದ್ದೀನಿ. ಡೈಜೆಷನ್ ಕೇಪಬಲ್ ನಮ್ಮ ಮಕ್ಕಳದು ಹೇಗಿರುತ್ತೆ ಅದ್ರ ಮೇಲೆ ನಾನು ಪೌಡ್ರನ್ನ ಪ್ರಿಪೇರ್ ಮಾಡ್ಕೊಳ್ಳೋದು. ಇದು ನಾನು ಮಾಡ್ಕೊಳ್ಳುವಂಥ ಪ್ರೋಟೀನ್ ಪೌಡ್ರು. ನೀವೇಗೆ ಮಾಡ್ತೀರಾ ಅನ್ನೋದನ್ನು ಮರೀದೆ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.